ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಳು ತಪ್ಪು ಮಾಡಿದ್ರೆ ಅವಳು ಹೊಡಿತಾ ಇದೆಯಲ್ಲೋ. ಕ್ರಿಮಿಗಳಿರೋ ಜಾಗದಲ್ಲೇ ಔಷಧಿ ಹಾಕ್ಬೇಕಲ್ವೇನಮ್ಮ? ಏನೋ ಹೇಳ್ತಿದ್ಯಾ? ಕ್ರಿಮಿ ಅಂದ್ರೇನು, ಔಷಧಿ ಹಾಕೋದು ಅಂದ್ರೇನು? ಈ ಕಲ್ಯಾಣಿ. ಅಮ್ಮ, ನಿನಗೇನು ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರಮ್ಮ. ಈ ಸಂಪದ ಮೇಕೆ ರೂಪದಲ್ಲಿರೋ ಹುಲಿ ಇವಳು ಕಣ್ಣೀರಿಗೆ ಕರಗ್ ಹೋಗಿ ಅವನು ನಿಜವಾಗ್ಲೂ ಇವಳಿಗೆ ಚೀಟ್ ಮಾಡಿ ಹೊರಗಡೆ ಹಾಕಿದಾನೇನೋ ಅಂತ ನಂಬಿ ದಸರಾ ದಿನ ಇವಳನ್ನ ಮನೆ ಕರ್ಕೊಂಡು ಬಂದೆ. ಕಲ್ಯಾಣಿನೇ ಹೊರದುಂಬಿಸಿ ಸಂಪದ ಪ್ರೀತಿನ ರೀಬೂಟ್ ಮಾಡಿದ್ರೆ ಅವನಿಗೆ ರೀಕನೆಕ್ಟ್ ಆದ್ಲು ಅಂತ ಕಲ್ಯಾಣಿ ಮೇಲೆ ಕೋಪ ಮಾಡ್ಕೊಂಡೆ. ದೀಪಾವಳಿ ದಿನ ಕಲ್ಯಾಣಿಗೆ ಫೈರ್ ಆಕ್ಸಿಡೆಂಟ್ ಆಗೋವರೆಗೂ ನನಗೆ ಇವಳ ಮೇಲೆ ಡೌಟ್ ಬರಲಿಲ್ಲ. ನಮ್ಮ ಮನೇಲಿ ಏನೇ ನಡೆದ್ರು ಅವನು ಇಂಡೈರೆಕ್ಟ್ ಆಗಿ ಮಾಡಿಸ್ತಾ ಇದ್ದಾನೆ ಅನ್ಕೋತಿದ್ದೆ. ಆದ್ರೆ ನನ್ನ ಮನೇಲಿ ನನ್ನವ್ರ ಮೇಲೆ ನನ್ನ ಮೇಲೆ ದಾಳಿ ಮಾಡಬೇಕು ಅಂತಂದ್ರೆ ಮನೇಲೆ ಯಾರೋ ಹೆಲ್ಪ್ ಮಾಡಿರ್ಬೇಕು ಅನ್ನೋ ಚಿಕ್ಕ ಲಾಜಿಕ್ ಮೊದಲು ಮಿಸ್ ಆಯ್ತು. ಕಲ್ಯಾಣಿ ಎಷ್ಟು ಸಲ ಹೇಳಿದ್ರೂ ಕೂಡ ನನ್ನ ಕಿವಿಗೆ ಹೋಗ್ತಾನೆ ಇರಲಿಲ್ಲ. ಯಾಕೆ ಅಂದ್ರೆ ಕಲ್ಯಾಣಿ ಚಿಕ್ಕವಳು, ಏನೋ ಗೊತ್ತಿಲ್ಲದೆ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿದೆ. ಸಂಪದ ನನ್ನ ಮಗುಗೆ ಜನ್ಮ ಕೊಟ್ಟಿರೋ ತಾಯಿ ಅಂತ ರೆಸ್ಪೆಕ್ಟ್ ಕೊಟ್ಟೆ. ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಈ ಸಂಪದ, ಈ ರಾಕ್ಷಸಿ ಪಾಪ ಅನುಪಮ ಅಮ್ಮಗೆ, ಕಲ್ಯಾಣಿಗೆ ಎಷ್ಟು ಸಲ ಎಷ್ಟು ರೀತಿಲಿ ತೊಂದರೆ ಕೊಟ್ಟಿದ್ದಾಳೆ ಅನ್ನೋದನ್ನ ನೆನೆಸ್ಕೊಂಡ್ರೆ ಹೃದಯ ಚೂರ್ಚೂರಾಗತ್ತೆ. ನನ್ನ ಒಳ್ಳೆತನನ, ಇವಳ ಅಮಾಯಕತೆನ ಅಡ್ಡ ಇಟ್ಕೊಂಡು ಎಷ್ಟು ಗೇಮ್ ಆಡಿದಾಳೆ ಅಂತ ನೆನೆಸ್ಕೊಂಡ್ರೇನೆ ಇವಳನ್ನ ನಂಬಿದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ಶೌರ್ಯ, ನೀನ್ ನನ್ನ ತಪ್ಪು ತಿಳ್ಕೊತಿದ್ಯಾ? ಮಾತಾಡ್ಬೇಡ, ಮಾತಾಡ್ಬೇಡ. ನೀನು ಆ ಸಿದ್ದು ಸೇರ್ಕೊಂಡು ಎಷ್ಟು ಡ್ರಾಮಾ ಮಾಡಿದೀರ ಅಂತ ನನಗೆ ಗೊತ್ತು. ನಮ್ಮ ಮನೇಲೇ ಇದ್ದು ನಮ್ಮ ಊಟನೇ ಮಾಡಿಕೊಂಡು ನಮ್ಮವ್ರಿಗೆಲ್ಲ ಮತ್ತು ಬರೋ ಔಷಧಿ ಹಾಕಿ ಒಡವೆ ಜೊತೆ ಓಡ್ ಹೋಗ್ಬೇಕು ಅನ್ಕೊಂಡಿದ್ದೆ ಅಲ್ವಾ? ಅಯ್ಯೋ, ಅವತ್ ನೀವೇ ನೋಡಿದ್ರಲ್ಲ, ನನ್ನ ಬ್ಯಾಗಲ್ಲಿ ಬಟ್ಟೆ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಯಾಕೆ ಕಳ್ತನ ಮಾಡ್ಬೇಕು ಅನ್ಕೋತೀನಿ? ಕಲ್ಯಾಣಿ ನಿಮ್ಗೇನೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾಳೆ. ಶಟ್ ಅಪ್. ಬಾಯ್ ಮುಚ್ಚೋ. ಆ ಫೈರ್ ಆಕ್ಸಿಡೆಂಟ್ ಆದ್ಮೇಲೆ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ನಿನ್ ಜೊತೆ ಕ್ಲೋಸ್ ಆಗಿರೋ ಹಾಗೆ ನಾಟಕ ಮಾಡ್ತಾನೆ
ನಿನ್ ಪ್ಲಾನ್ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ಇಲ್ಲ, ನಾನು ಯಾವ ಪ್ಲಾನು ಮಾಡಿಲ್ಲ. ಸಿದ್ದು ಏನಾದ್ರೂ ಮಾಡಿದಾನೇನೋ, ನನಗೆ ನಿಜವಾಗ್ಲೇನೋ ಗೊತ್ತಿಲ್ಲ ಶೌರ್ಯ. ಬಾಲಾಜಿ. ಯಜಮಾನ್ರೆ, ಬಾಟಲ್ಲೇ ಇದ್ರೆ ಹಾಗೆ ಅನ್ಕೋಬಹುದು ಅಷ್ಟೇ. ಆದ್ರೆ ನೀನೇ ತಗೊಂಡಿರೋ ರಿಸಿಪ್ಟ್ ಇದೆ. ಮೆಡಿಕಲ್ ಶಾಪ್ಗೆ ಫೋನ್ ಮಾಡಿದ್ದಕ್ಕೆ ನಿನ್ನ ಹೆಸರೇ ಹೇಳಿದ್ರು. ಇಲ್ಲ ಶೌರ್ಯ, ಕಲ್ಯಾಣಿ ನನ್ನ ಹೆಸರು ಹೇಳಿ ತಗೊಂಡ್ ಬಂದಿರ್ಬೋದು. ನನಗೆ ಕಾರ್ನರ್ ಮಾಡೋದಕ್ಕೆ ಹೀಗೆ ಮಾಡ್ತಿದ್ದಾಳೆ. ಮೆಡಿಕಲ್ ಶಾಪ್ ಸಿಸಿಟಿವಿ ಫುಟೇಜ್ ಇದೆ. ನನ್ನ ಹತ್ರ ಪ್ರತಿ ಇನ್ಸಿಡೆಂಟ್ಗೂ ಪ್ರೂಫ್ ಇದೆ. ಸಿದ್ದುಗೆ ಚುಚ್ಚಿದ ಹಾರೆ ಕೂಡ ಫಾರೆನ್ಸಿಕ್ಗೆ ಕಳಿಸಿದಕ್ಕೆ ಆವತ್ತು ಆ ಹಾರೆಗೆ ಅಂಟಿದ್ದು ಬಣ್ಣ ಅಲ್ಲ, ರಕ್ತ ಅಂತ ಗೊತ್ತಾಯ್ತು. ಕಲ್ಯಾಣಿನ ಸಿಕ್ಕಾಕ್ಸಿ ನೀನು ತಪ್ಪಿಸ್ಕೊಳ್ತಾ ತುಂಬಾ ಬುದ್ಧಿವಂತಿಕೆಯಿಂದ ನನ್ನ ಹತ್ರ ಗೇಮ್ಸ್ ಆಡ್ದೆ. ನೀನು ಕಲ್ಪ್ರಿಟ್ ಅಂತ ಪ್ರೂವ್ ಮಾಡೋದಕ್ಕೆ ಕಲ್ಯಾಣಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನನಗೆ ಗೊತ್ತು. ನಿನ್ ಫೋನ್ನ ಹ್ಯಾಕ್ ಮಾಡಿ ನಿನ್ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತಾನೆ ನೀನು ಸಿದ್ದು ಸೇರಿ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡ್ರಿ ಅಂತ ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಯ್ತು. ನೀನು ಕಲ್ಯಾಣಿ ಮೇಲಿನ ಕೋಪಕ್ಕೆ ಏನ್ ಮಾಡಿದ್ರು ಸಹಿಸ್ಕೊಂಡೆ, ತಡ್ಕೊಂಡೆ. ಅಷ್ಟನ್ನು ಬಡ್ಡಿ ಸಮೇತ ಒಂದೇ ಸಲ ಕೊಡ್ಬೇಕು ಅಂತ ವೆಯ್ಟ್ ಮಾಡಿದೆ. ಆದ್ರೆ ನೀನ್ ನಿನ್ ಬುದ್ಧಿನ ಬದಲಾಯಿಸ್ಕೊಳ್ಳೋದಿಲ್ಲ. ತಪ್ಪಿನ ಮೇಲೆ ತಪ್ಪು, ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಬಂದಿದ್ಯಾ. ಕೊನೆಗೆ 9 ತಿಂಗಳು ಹೊತ್ತು ಹೆತ್ತ ಮಗುನೂ ಕೂಡ ವಿಷ ಹಾಕಿ ಸಾಯಿಸಬೇಕು ಅನ್ಕೊಂಡ ವಿಷ ಜಂತು ನೀನು. ನಿನ್ನಂಥ ವಿಷ ಜಂತುನ ನಂಬಿ ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ನೆನ್ನೆನೆ ಪೂರ್ತಿಯಾಗಿ ಅರ್ಥ ಆಯ್ತು. ನೀನು ಈ ಮನೆಗೆ ಬಂದ ಮೇಲೂ ಕೂಡ ಬೇರೆ ಬೇರೆ ನಂಬರ್ಗಳಿಂದ ಸಿದ್ದು ಜೊತೆ ಮಾತಾಡಿದ್ದು, ಅವನು ಬೇರೆ ಬೇರೆ ವೇಷದಲ್ಲಿ ಬಂದು ನಿನ್ನ ಮೀಟ್ ಮಾಡಿರೋ ರಿಪೋರ್ಟ್ಸ್ ಇದೆ. ಈ ವಿಷಯದಲ್ಲಿ ನೆನ್ನೆನೆ ಮಗು ಮೇಲೆ ವಿಷ ಹಾಕದಾಗಲೇ ಹೇಳಿ ನಿನ್ನ ಹೊರಗಡೆ ಹಾಕಬೇಕು ಅಂತಿದ್ದೆ. ಆದ್ರೆ ನೀನು ಕಲ್ಯಾಣಿ ಮೇಲೆ, ಅನುಪಮಾಮ ಮೇಲೆ ಒಂದು ಹೊಸ ಎಲಿಗೇಷನ್ ತಂದೆ ಅಲ್ವಾ. ಅವರಿಬ್ರು ಹಸುಗೂಸನ್ನ ಸಾಯಿಸಬೇಕು ಅನ್ಕೊಂಡಿದ್ದಾರೆ ಅಂತ ಅದೇ ಕ್ಲಾರಿಟಿ ಬರಲಿಲ್ಲ. ಅವ್ರು ಯಾಕೆ ಹಾಗೆ ಮಾತಾಡಿದ್ರು ಅರ್ಥ ಆಗ್ಲಿಲ್ಲ. ಅದಕ್ಕೆ ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದೆ. ಶೌರ್ಯ, ಕಲ್ಯಾಣಿ ಅನುಪಮಮ್ಮ ಪಿತೂರಿ ಮಾಡಿದ್ದು ನಿಜ. ಆದ್ರೆ ಅವ್ರಿಗೆ ಧೈರ್ಯ ಸಾಲದೆ ಅದನ್ನ ನಿಲ್ಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮಗುನ ಸಾಯಿಸ್ಬೇಕು ಅನ್ಕೊಂಡಿದ್ದು ನಾನಲ್ಲ, ಅವರೇ. ಏನು? ಮಗುನ ಸಾಯಿಸ್ಬೇಕು ಅನ್ಕೊಂಡಿದ್ದು ನಾವಾ? ಅದು ನಾವ್ ಮಾತಾಡಿರೋ ವಿಡಿಯೋನಲ್ಲ. ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರಬೇಕು. ನಿಜ ಏನು ಅಂತ ಇವಾಗಲೇ ನಿರೂಪಿಸ್ತೀನಿ.
ಯೋಚನೆ ಮಾಡಬೇಡ ಕಲ್ಯಾಣಿ, ನಿಧಾನವಾಗಿ ಯೋಚನೆ ಮಾಡಿ ಸಂಪದನ್ನ ಹೇಗೆ ಹೊರಗೆ ಕಳಿಸೋದು ಅಂತ ಪ್ಲಾನ್ ಮಾಡೋಣ. ಇಲ್ಲಮ್ಮ, ಅವಳು ಊಸರವಳ್ಳಿ ಅಂತವಳು ತಪ್ಪಿಸ್ಕೊಳ್ತಾಳೆ. ಮನೆಯಿಂದ ಆಚೆ ಕಳ್ಸೋದಷ್ಟೇ ಅಲ್ಲ, ಪೂರ್ತಿಯಾಗಿ ವಿಷ ಹಾಕಿ ಮೇಲ್ ಕಳಿಸ್ಬೇಕು. ಹಾಗೆಲ್ಲ ಯೋಚನೆ ಮಾಡಬೇಡ ಕಲ್ಯಾಣಿ. ಶೌರ್ಯನಿಗೆ ಗೊತ್ತಾದ್ರೆ ನಿನ್ನನ್ನು ಕ್ಷಮಿಸೋದೇ ಇಲ್ಲ. ನೀನ್ ಎಷ್ಟು ಕೆಟ್ಟವಳು ಅಂತ ಹೇಳೋದಕ್ಕೆ 100 ರೀಸನ್ಸ್ ಇದೆ. ಆದ್ರೆ ಕಲ್ಯಾಣಿ ಕೆಟ್ಟವಳು ಅಂತ ಹೇಳೋದಕ್ಕೆ ಒಂದು ರೀಸನ್ ಕೂಡ ಇಲ್ಲ. ಒಂದೇ ಒಂದಿದೆ. ಅದು ನೀನು ಸಿದ್ದು ಜೊತೆ ಹೋಗೋಕ್ ಹಾಗೆ ಮಾಡಿದ್ದು ಅಂತ ಥ್ಯಾಂಕ್ಸ್ ಹೇಳ್ತಾ ನೀನೇ ಬರ್ದಿರೋ ಲೆಟರ್. ಬಟ್ ಅದು ಕೂಡ ಪ್ರೀ ಪ್ಲಾನ್ ಯಾಕಾಗಿರ್ಬಾರ್ದು? ನೀನ್ ಏನ್ ಮಾಡಿದ್ರು ಅದರಲ್ಲಿ ಮೋಸನೇ ಇರುತ್ತೆ. ಇಲ್ಲ ಶೌರ್ಯ, ನನ್ನ ಮಗುಗೆ ನಾನೇ ವಿಷ ಬೆರೆಸ್ಬೇಕು ಅಂತ ಯಾಕೆ ಅನ್ಕೋತೀನಿ? ನಾನೇ ಬೌಲ್ನ ಯಾಕೆ ಬಿಸಾಕ್ತೀನಿ? ಯಾಕೆಂದ್ರೆ ನಿನ್ ಮನಸ್ಸು ತುಂಬಾ ವಿಷ ತುಂಬಿದೆ. ವಿಷ ಕಲಸಿದ ಅನ್ನನ ನೀನೇ ಕೆಳಗಡೆ ಬೀಳ್ಸಿ ನನ್ನ ಮಗಳು ತಪ್ಪಿತಸ್ಥೆ ಅನ್ನೋ ಹಾಗೆ ಮಾಡ್ಬಿಟ್ಟೆ. ನಿನ್ನಾಟ ನಡಿಲಿಲ್ಲ ಅಂತ ಈಗ ಮೊಸಳೆ ಕಣ್ಣೀರ್ ಹಾಕ್ತಾ ಇದೀಯಾ? ಇಲ್ಲಮ್ಮ, ಹೆತ್ತು ಮಗುನೇ ಸಾಯಿಸ್ತಾರ ಯಾರಾದ್ರೂ? ಬಾಯಿ ಮುಚ್ಚೆ. ಸರಿಯಾಗಿ ಸಿಕ್ಕಾಕೊಂಡ್ರು ಇನ್ನು ನೆಪ ಹೇಳ್ತೀಯ. ಶೌರ್ಯ, ಇವಳನ್ನ ಜೈಲ್ಗೆ ಹಾಕ್ಸಿ ಮರಣ ದಂಡನೆ ಕೊಡ್ಸು. ಅಯ್ಯೋ, ಇವಳ ಭಂಡಾರ ಬಯಲಾಗೋಯ್ತು. ಇನ್ನೂ ಒಳ್ಳೇದು, ಈ ಮಧ್ಯೆ ಇವಳಿಗೆ ಶ್ಯಾಡೋ ಹಾಕಿ ಕೆಲಸ ಮಾಡಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೆ ತುಂಡಾಗಿ ಕತ್ತರಿಸಿ ನಾಯಿನರಿಗೆ ಹಾಕ್ಬಿಡ್ತಾರೆ. ಆಫೀಸರ್, ಇವಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ. ಜೈಲಿಗೆ ಹಾಕಿದ್ರೆ ಇವಳು ಬದಲಾಗೋ ಅಂಥವಳಲ್ಲ ಕಲ್ಯಾಣಿ. ಇವಳನ್ನ ಫುಟ್ಪಾತ್ ಮೇಲೆ ಬಿಡಬೇಕು. ತಿನ್ನೋಕ್ಕೂ ಮಲಗೋಕ್ಕೂ ಅಲಿಬೇಕು. ನರಕ ಅಂದ್ರೆ ಏನು ಅಂತ ತೋರಿಸ್ಬೇಕು. ಹೊರಟೋಗು ಸಂಪದ. ಮತ್ತೆ ನಿನ್ನ ಮುಖಾನ ನನಗೆ ತೋರಿಸ್ಬೇಡ. ಗೆಟ್ ಲಾಸ್ಟ್. ಐಮ್ ಸಾರಿ ಶೌರ್ಯ, ನನ್ನನ್ನು ಕ್ಷಮಿಸು. ಏನೇ ನಿನ್ನಂತವಳನ್ನ ಕ್ಷಮಿಸೋದು? ಹೋಗಿ ಆಚೆ. ಹೊರಟೋಗ್ತೀನತ್ತೆ. ನನ್ನ ಮಗುನ ನನಗೆ ಕೊಟ್ಬಿಡಿ. ನನ್ನ ಜೊತೆ ಕರ್ಕೊಂಡು ಹೊರಟೋಗ್ತೀನಿ. ನಿಂತ್ಕೋ. ಎಕ್ಸ್ಕ್ಯೂಸ್ ಮೀ, ಇದು ಪ್ರೈವೇಟ್ ಲಿಫ್ಟ್. ಪ್ರೈವೇಟ್ ಲಿಫ್ಟ್? ಹಾಗಾದ್ರೆ ನೀವೆಲ್ಲ ಫ್ಲೋರ್ಸ್ ನೋಡ್ಕೊಂಡೇ ಹೋಗಿ. ಹೆಂಗೆ ಇವರು ಕಿತ್ತಾಡ್ತಾನೆ ಹತ್ರ ಹೋಗೋ ತರ ಇದಾರಲ್ಲ. ಕೋಪದಲ್ಲೇ ಅಲ್ಲ ಪ್ರೀತಿ ಹುಟ್ಟೋದು. ನೋಡ್ತೀರಿ, ಹೊಸ ಕಥೆ ಅಮೃತಧಾರೆ ಇದೇ ಸೋಮವಾರದಿಂದ ಸಂಜೆ 7ಕ್ಕೆ ನಿಮ್ಮ ಜೀ ಕನ್ನಡದಲ್ಲಿ. ನನ್ನ ಮಗುನ ನನಗೆ ಕೊಟ್ಬಿಡಿ. ನನ್ನ ಜೊತೆ ಕರ್ಕೊಂಡು ಹೊರಟೋಗ್ತೀನಿ. ನಿಂತ್ಕೋ. ಮಗುಗೆ ನೀನ್ ಯಾರು ಅಂತಾನೂ ಗೊತ್ತಿಲ್ಲ. ಹೆತ್ತಿದ್ಯಾ ಅಷ್ಟೇ. ಅವನ ಲಾಲನೆ ಪಾಲನೆ ನೋಡ್ಕೊಂಡಿದ್ದು ಕಲ್ಯಾಣಿ.
ಕಲ್ಯಾಣಿನೇ ಅವನಿಗೆ ತಾಯಿ. ಮಗುಗೆ ವಿಷ ಹಾಕಬೇಕು ಅನ್ನೋ ಆಲೋಚನೆ ಬಂದು ಮರುಕ್ಷಣನೇ ಅವನು ಹೆತ್ತ ತಾಯಿ ಸತ್ತೋದ್ಲು. ನಿನಗ್ ಬೇಕಾದ ಜಾಗದಲ್ಲಿ ಹೇಳ್ಕೊ ಹೋಗೋ. ನೀನ್ ಮಗುಗೆ ಯಾವ ಗತಿ ತರಬೇಕು ಅಂತಿದ್ಯೋ ಅಂತ ಹೇಳಿದ್ರೆ ಅವರು ನಿನ್ ಮುಖಕ್ಕೆ ಉಗಿತಾರೆ. ಶಿಕ್ಷೆಯಿಂದ ತಪ್ಪಿಸ್ಕೊಂಡೆ ಅಂತ ಸಂತೋಷ ಪಡು. ಮಾತಾಡ್ದೇನೆ ನಮ್ಯಾರಿಗೂ ಸಿಗ್ದಷ್ಟು ದೂರ ಹೊರಟೋಗೋ. ಹುಚ್ಚು ವೇಷ ಹಾಕಿದ್ರೆ ಹೇಳ್ದೆ ಅಲ್ವಾ, ನನ್ನ ಇನ್ನೊಂದು ರೂಪ ನೋಡ್ತೀಯ. ಅಜ್ಜಿ, ಹೇಯ್, ಇನ್ನೊಂದ್ಸಲ ಯಾರನ್ನಾದ್ರೂ ಸಂಬಂಧ ಮುಂದಿಟ್ಕೊಂಡು ಕರೆದ್ಯೋ ಸಾಯಿಸ್ಬಿಡ್ತೇನೆ. ಹೋಗಿ ಆಚೆ. ತಾಯಿಯಿಂದ ಮಗುನ ದೂರ ಮಾಡ್ಬೇಡಿ ಅತ್ತೆ. ಅವನ ತಾಯಿ ಅವನಿಗೆ ಹತ್ರದಲ್ಲೇ ಇರ್ತಾಳೆ. ಕಲ್ಯಾಣಿನೇ ಅವನ ತಾಯಿ. ಹೇಳಾಯ್ತಲ್ಲ, ಇನ್ ಹೊರಡು. ಅತ್ತೆ ಪ್ಲೀಸ್ ನನ್ನ ಕ್ಷಮಿಸಿ. ಇನ್ನೊಂದ್ಸಲ ಇಂಥ ತಪ್ಪು ಮಾಡೋದಿಲ್ಲ. ಇಂಥ ತಪ್ಪುಗಳಲ್ಲ ಅಂತಂದ್ರೆ ಮತ್ತೆ ಬೇರೆ ತಪ್ಪುಗಳನ್ನ ಮಾಡ್ತೀಯಾ? ಅಷ್ಟಕ್ಕೂ ತಪ್ಪು ಮಾಡೋರ್ನ ನಾನು ಕ್ಷಮಿಸೋದಿಲ್ಲ. ನಡಿಯ ಆಚೆ. ಏಟ್ ತಿಂದೆ ಇಲ್ಲಿಂದ ಹೋಗ್ಬೇಕಾ? ನಿಂಗೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರಲ್ವಾ? ಜಾಣನ್ಗೆ ಮಾತಿನ ಪೆಟ್ಟು, ಕೋಣನ್ಗೆ ದೊಣ್ಣೆ ಪೆಟ್ಟು ಅಂತಾರೆ. ಆ ಕೋಣನ್ಗಿಂತನೂ ನೀ ಕೆಳಮಟ್ಟಕ್ಕೆ ಇಳಿದ್ಬಿಟ್ಟೆ. ದಮಯಂತಿ, ನೀನೇ ಇವಳನ್ನ ಮನೆಯಿಂದ ಆಚೆ ಕಳ್ಸು. ಹೋಗ್ತೀನಿ. ಅದೇ ನಿಮಗ್ ಗೊತ್ತಾಗ್ತಿಲ್ಲ. ಕಲ್ಯಾಣಿನ ಶೌರ್ಯನಿಂದ ದೂರ ಮಾಡ್ಬೇಕು ಅಂತ ವಿಷದ ನಾಟಕ ಆಡಿ ಎಲ್ಲರಿಗೂ ನಾನ್ ಕೆಟ್ಟವಳಾದೆ. ಕೆಟ್ಟೋರ್ಗಿಂತ ಕೆಟ್ಟವಳು ಜಗತ್ ಕಿಲಾಡಿ ನಿನ್ ಸೊಸೆ ಕಲ್ಯಾಣಿ. ನಾನು ಅವಳ ಮಾತನ್ನ ಕೇಳ್ಕೊಂಡೆ. ಬಂಗಾರದಂತ ನನ್ ಬದುಕನ್ನ ಬೀದಿಗೆ ತಂದ್ಕೊಂಡೆ. ನಾನು ಇಷ್ಟು ಕೆಟ್ಟವಳಾಗೋದಕ್ಕೆ ಕಾರಣನೇ ನಿನ್ ಸೋದರ ಸೊಸೆ ಕಲ್ಯಾಣಿ. ಸಿದ್ದು ಇದೇ ಮನೇಲಿದ್ರು ಯಾವತ್ತಾದ್ರೂ ಅವನ್ ಜೊತೆ ತಪ್ಪಾಗಿ ಮೂವ್ ಆಗಿದ್ದೀನ? ಕಲ್ಯಾಣಿ ಮನೆ ಕಾಲಿಟ್ಮೇಲೆ ನಾನ್ ತಪ್ಪ ಹೆಜ್ಜೆ ಇಟ್ಟೆ. ನನ್ ಮಗುಗೆ ನನ್ ಗಂಡಂಗೆ ದೂರ ಆಗಿ ನರಕ ಅನುಭವಿಸ್ತಿದ್ದೀನಿ. ಅಸ್ಲಿ ಆರೋಪಿ ಈ ಕಲ್ಯಾಣಿ. ನಾನ್ ಬರೀ ಅವಳ ಮಾತನ್ ಕೇಳಿ ಇನ್ಫ್ಲೂಯೆನ್ಸ್ ಆದೆ ಅಷ್ಟೇ. ನನಗ್ ಮಾತ್ರ ಕೆಟ್ಟವಳು ಪಟ್ಟ. ಹೆರ್ತಿದ್ದಾಗೆ ಮಗುನ ಬಿಟ್ಟು ಹೋಗು ಅಂತ ಹೇಳಿ ಮನೆಗ್ ಬೆಂಕಿ ಹಚ್ಚದವಳಿಗೆ ರಾಜ ಮರ್ಯಾದೆನಾ? ಅಮ್ಮ, ಅವಳ ಜೊತೆ ಏನ್ ಮಾತು? ಹೊರಗಡೆ ಕಳ್ಸು. ಕಳ್ಸಿ ಅತ್ತೆ, ಕಳ್ಸಿ. ನನ್ ಮೇಲೆ ನಿಮ್ಗೆ ತುಂಬಾ ಕೋಪ ಇದೆ. ಅದ್ರಲ್ಲಿ ಅರ್ಥದಷ್ಟು ಕೋಪ ಈ ಕಲ್ಯಾಣಿ ಮೇಲೆ ಇರೋದಿಲ್ವಾ ನಿಮ್ಗೆ? ಇರುತ್ತೆ. ನಾನು ಹೊರಟೋಗ್ತೀನಿ. ಆದ್ರೆ ಆ ಮಾಧುರಿ ಮಗಳು ನಿಮ್ಮ ಕಣ್ಣು ಮುಂದೆನೆ ಆರಾಮಾಗಿ ನಿಮ್ ಸೊಸೆಯಾಗಿ ಓಡಾಡ್ತಿರ್ತಾಳೆ. ಏನತ್ಗೆ ಅವಳ ಮುಖ ನೋಡ್ತಿದ್ದೀರಾ? ಹೊರಗಡೆ ಕಳ್ಸಿ. ಕಳ್ಸಿ ಅತ್ತೆ. ನನ್ನ ಮುಳ್ಳು ಅನ್ಕೊಂಡು ಹೊರಗಡೆ ಹಾಕಿ. ಆದ್ರೆ ಮುಳ್ಳನ್ನ ಕಾಲ್ ಕೆಳಗಡೆ ಇಟ್ಕೊಂಡು ಮುಳ್ಳಿನ ಗಿಡನ ಹೊರಗಡೆ ಹಾಕಿದ್ರೆ ಏನ್ ಲಾಭ ಹೇಳಿ? ಆ ಮುಳ್ಳು ಕಲ್ಯಾಣಿ. ಆ ಮುಳ್ಳನ್ನ ದೂರ ಮಾಡ್ಕೊಳ್ಳಿಲ್ಲ ಅಂದ್ರೆ
ಈ ಮನೆನೇ ನಾಶ ಮಾಡ್ತಾಳೆ.